ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ನೇ ತಾರೀಕಿನಿಂದ ಕುಂಭಮೇಳ ಶುರುವಾಗಿದೆ. ಪ್ರಯಾಗ್ರಾಜ್ನ ಕುಂಭಮೇಳದಲ್ಲಿ ಮಹಾ ದುರಂತವೇ ನಿನ್ನೆ ಮಧ್ಯರಾತ್ರಿ ಸಂಭವಿಸಿದೆ. ತ್ರಿವೇಣಿ ಸಂಗಮದಲ್ಲಿ ಕಾಲ್ತುಳಿತ ಆಗಿದೆ. ಜನರು ಚೀರಾಡಿದ್ದಾರೆ, ಕೂಗಾಡಿದ್ದಾರೆ. ಕಾಲ್ತುಳಿತದಿಂದಾಗಿ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. 15 ಮಂದಿ ಸಾವನ್ನಪ್ಪಿದ್ದಾರೆ. ಮಧ್ಯರಾತ್ರಿ ಸುಮಾರು 2 ಗಂಟೆಗೆ ಸಂಭವಿಸಿದಂತ ದುರ್ಘಟನೆ ಇದು. ಸ್ಥಗಿತಗೊಂಡಿದ್ದಂಥ ಪುಣ್ಯ ಸ್ನಾನ ಪುನಃ ಆರಂಭ ಆಗಿದೆ. ಮಹಾಕುಂಭಮೇಳದಲ್ಲಿ ಭಕ್ತರಿಂದ ಪುಣ್ಯ ಸ್ನಾನಕ್ಕೆ ಅಂತೇಳಿ ಜನರು ಮುಗಿಬಿದ್ದಿದ್ದಾರೆ. ಪುಣ್ಯ ಸ್ನಾನ ಮಾಡಬೇಕು ಅಂತ ಎಲ್ಲೆಲ್ಲಿಂದನೋ ಬಂದಿರ್ತಾರೆ. ಬಟ್ ಏಕಾಏಕಿಯಾಗಿ ಎಲ್ಲರೂ ಕೂಡ ನುಗ್ಗಿದ್ರಿಂದ ಕಾಲ್ತುಳಿತ ಸಂಭವಿಸಿದೆ. ಸ್ನಾನ ಘಾಟ್ಗಳ ಬಳಿ ಭದ್ರತೆಯನ್ನು ಹೆಚ್ಚಿಸಿದ್ದಾರೆ ಪೊಲೀಸರು. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ. ಹೀಗಾಗಿ ಸ್ನಾನಕ್ಕೆ ಅವಕಾಶವನ್ನು ಕೊಡಲಾಗ್ತಾ ಇದೆ. ನಿನ್ನೆ ರಾತ್ರಿ 2 ಗಂಟೆಯಿಂದ ಕೂಡ ಸಾಲ್ನಲ್ಲಿ ನಿಂತಿದ್ರು, ಮುಗಿಬಿದ್ದಿದ್ರು ಭಕ್ತರು. ಯಾಕೆಂದ್ರೆ ಇವತ್ತು ಮೌನಿ ಅಮಾವಾಸ್ಯೆ. ಇವತ್ತಿನ ದಿನ ಪುಣ್ಯ ಸ್ನಾನವನ್ನ ಮಾಡಲೇಬೇಕು ಅಂತ ಬೇರೆ ಬೇರೆ ಕಡೆಯಿಂದ ಜನರು ಬಂದಿರ್ತಾರೆ. ದೇಶದಿಂದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ಬೇರೆ ದೇಶಗಳಿಂದ ಕೂಡ ಬರ್ತಾರೆ. ಇಲ್ಲಿ ಪ್ರಯಾಗ್ರಾಜ್ನಲ್ಲಿ ಒಂದು ಕುಂಭ ಸ್ನಾನ, ಪುಣ್ಯ ಸ್ನಾನವನ್ನ ಮಾಡಬೇಕು ಅಂತ 145 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳ ಇದು. ಬಟ್ ಇಲ್ಲಿ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ನಿನ್ನೆ ರಾತ್ರಿ 2 ಗಂಟೆ ಅಷ್ಟೊತ್ತಿಗೆ ದುರಂತ ಸಂಭವಿಸಿದೆ. ಕಾಲ್ತುಳಿತ ಆಗ್ಬಿಟ್ಟಿದೆ. ಜನರು ನೂಕಾಡಿದ್ದಾರೆ, ತಳ್ಳಾಡಿದ್ದಾರೆ. ಹೀಗಾಗಿ ಕಾಲ್ತುಳಿತ ಆಗಿದ್ದು 15 ಜನ ಸಾವನ್ನಪ್ಪಿದ್ರೆ ಇನ್ನೂ ಅನೇಕರಿಗೆ ಗಂಭೀರ ಗಾಯಗಳಾಗ್ಬಿಟ್ಟಿದ್ದಾವೆ. ಸದ್ಯಕ್ಕೆ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಅಲ್ಲಿ ಪೊಲೀಸ್ ಭದ್ರತೆಯನ್ನು ಹೆಚ್ಚಿಸೋದ್ರ ಮೂಲಕ ಉತ್ತರ ಪ್ರದೇಶದ ಸರ್ಕಾರ ಮಾಡ್ತಾ ಇದೆ. ಸದ್ಯಕ್ಕೆ ಈ ಘಟನೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ಮೋದಿ, ಅಮಿತ್ ಶಾ, ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿರುವಂಥ ಯೋಗಿ ಆದಿತ್ಯನಾಥ್ ಪ್ರತಿಯೊಬ್ಬರು ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಭದ್ರತೆ ಹೆಚ್ಚಿಸಿ ಆದಷ್ಟು ಸುವ್ಯವಸ್ಥೆಯನ್ನು ಕಾಪಾಡಿ. ಭಕ್ತಾದಿಗಳು ಅಂತ ಬಂದಾಗ ಮೌನಿ ಅಮಾವಾಸ್ಯೆ ಇರೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲೇ ಬರ್ತಾರೆ. ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳಾಗಲಿಲ್ಲ. ಮೊನ್ನೆಯಷ್ಟೇ ಬೆಂಕಿ ಅವಘಡ ಒಂದಾಗಿತ್ತು. ಬಟ್ ಈ ಕಾಲ್ತುಳಿತ ಅಂತ ಬಂದಾಗ ಇಂತಹ ದೊಡ್ಡ ದೊಡ್ಡ ಸಮಾರಂಭಗಳಿರ್ಬೋದು ಅಥವಾ ಉತ್ಸವಗಳಿರ್ಬೋದು, ಕುಂಭಮೇಳ ಇಂಥಲ್ಲಿ ಆಗೇ ಆಗುತ್ತೆ. ಹಾಗಾಗಿ ಭದ್ರತೆ ಹೆಚ್ಚಾಗಿರಬೇಕು. ಅವ್ರನ್ನ ಮ್ಯಾನೇಜ್ ಮಾಡೋದಕ್ಕೆ, ಮೇಂಟೈನ್ ಮಾಡೋದಕ್ಕೆ ಅಂತ ಸುವ್ಯವಸ್ಥೆ ಇರಬೇಕು. ಬಟ್ ಇಲ್ಲಿ ಜನರು ನಿನ್ನೆ ರಾತ್ರಿ 2 ಗಂಟೆಯಿಂದ ಕೂಡ ಪುಣ್ಯ ಸ್ನಾನ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಬಂದು ಮುಗಿಬಿದ್ದಿದ್ರು. ಏಕಾಏಕಿಯಾಗಿ ಎಲ್ಲರೂ ಬಂದಿದ್ದರಿಂದ ಈ ರೀತಿ ಆಗಿದೆ ಅಂತ. ಇನ್ನೂ ಕೆಲವರು ಹೇಳ್ತಾರೆ ಅಲ್ಲಿ ಸ್ಪೆಷಲ್ ಎಂಟ್ರಿ VIP ಗಳಿಗೆ ಏನು ಇತ್ತಲ್ಲ, ಅದರಿಂದಾಗಿ ಭಕ್ತಾದಿಗಳ ಬಗ್ಗೆ, ಜನಸಾಮಾನ್ಯರ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ ಅಂತ ಕೆಲವರು ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಆರೋಪಗಳನ್ನು ಮಾಡ್ತಿದ್ದಾರೆ. ಬಟ್ ಸದ್ಯಕ್ಕಂತೂ ಅಲ್ಲಾಗಿರುವಂಥ ದೊಡ್ಡ ದುರ್ಘಟನೆ, ದುರಂತ ಏನಿದೆ, 15 ಜನ ಸಾವನ್ನಪ್ಪಿರೋದು, 145 ವರ್ಷಗಳಿಗೊಮ್ಮೆ ನಡೆಯುವಂಥ ಮಹಾಕುಂಭಮೇಳದಲ್ಲಿ ಆಗಿರುವಂಥ ದೊಡ್ಡ ದುರಂತ ಇದು. ಸದ್ಯಕ್ಕೆ ಆ ಪರಿಸ್ಥಿತಿಯನ್ನು ಹತೋಟಿಗೆ ತರುವಂಥ ಕೆಲಸವನ್ನು ಪೊಲೀಸರು ಮಾಡ್ತಾ ಇದ್ದಾರೆ. ಪುಣ್ಯ ಸ್ನಾನಕ್ಕೆ ಈಗ ಮತ್ತೆ ಅವಕಾಶ ಮಾಡಿಕೊಡಲಾಗ್ತಾ ಇದೆ. ಒಟ್ಟು ಒಂದು ಕುಂಭಮೇಳ ಅಂತ ಬಂದರೆ 6 ಸ್ನಾನ ಇರುತ್ತೆ. ಇಂತಿಂಥ ಅಮಾವಾಸ್ಯೆ ದಿನ ಹೀಗೆ ಅಂತ ವಿಶೇಷವಾಗಿ ಮಾಡ್ತಾರೆ. ಇವತ್ತು ಮೌನಿ ಅಮಾವಾಸ್ಯೆ ಇರೋದ್ರಿಂದ ಬೇರೆ ಬೇರೆ ರಾಜ್ಯಗಳಿಂದ ಜನರು ಬಸ್ ಟಿಕೆಟ್ ಬುಕ್ ಮಾಡಿಕೊಂಡು ಟ್ರೈನ್ ಮೂಲಕನೋ ಫ್ಲೈಟ್ ಮೂಲಕನೋ ಬಂದಿರ್ತಾರೆ. ಬಟ್ ಈ ರೀತಿ ದುರ್ಘಟನೆ ಆಗುತ್ತೆ ಅಂತ ಯಾರೂ ಕೂಡ ಎಣಿಸಿರಲಿಲ್ಲ. ಅಂತಹ ಮಹಾ ದುರಂತವೇ ಆಗಿಬಿಟ್ಟಿದೆ ಇಲ್ಲಿ. ಸದ್ಯಕ್ಕೆ ಈಗ ಮತ್ತೆ ಪುಣ್ಯ ಸ್ನಾನದಲ್ಲಿ ಭಾಗಿಯಾಗೋದಕ್ಕೆ ಅಂತ ಭಕ್ತರಿಗೆ ಅವಕಾಶ ಮಾಡಿಕೊಡ್ಲಾಗ್ತಾ ಇದೆ. ಒಟ್ಟು 15 ಮಂದಿ ಈ ಕಾಲ್ತುಳಿತದಲ್ಲಿ ನಿಧನರಾಗಿದ್ದರೆ ಇನ್ನೂ ಅನೇಕರು ಗಾಯಗೊಂಡಿದ್ದಾರೆ. ಸೂಕ್ತ ಚಿಕಿತ್ಸೆ ಜೊತೆಗೆ ಮತ್ತಷ್ಟು ಭದ್ರತೆಯನ್ನು ಈಗ ಹೆಚ್ಚಿಸಲಾಗ್ತಾ ಇದೆ ಪ್ರಯಾಗ್ರಾಜ್ನಲ್ಲಿ.
ಪ್ರದೇಶದ ಪ್ರಯಾಗ್ರಾಜ್ ಗಂಗಾ ಯಮುನಾ ಸರಸ್ವತಿ ಮೂರು ನದಿಗಳ ಮಹಾಸಂಗಮ ಕೇಂದ್ರದಲ್ಲಿ ನಡೀತಾ ಇರುವಂತಹ ಮಹಾಕುಂಭ ಮೇಳ ಇದು. ಇಲ್ಲಿ ಭಾಗವಹಿಸಬೇಕು, ದೇವರ ದರ್ಶನ ಪಡ್ಕೊಳ್ಬೇಕು, ಅದರಲ್ಲೂ ಕೂಡ ಈ ಪುಣ್ಯ ಸ್ನಾನವನ್ನು ಮಾಡಬೇಕು ಅಂತ ಅನೇಕರು ಬಹು ವರ್ಷಗಳಿಂದ ಕನಸು ಕಂಡಿರ್ತಾರೆ. ಅದರಂತೆ ಈ ವರ್ಷ ನಡೀತಾ ಇರುವಂಥ ಮಹಾಕುಂಭ ಮೇಳದಲ್ಲಿ ಪುಣ್ಯ ಸ್ನಾನಕ್ಕಾಗಿ ಬೇರೆ ಬೇರೆ ಕಡೆಯಿಂದ ಭಕ್ತಾದಿಗಳು ಬಂದಿದ್ದಾರೆ. ಬಟ್ ರಾತ್ರಿ 2 ಗಂಟೆಯಿಂದಾನೇ ಮುಗಿಬಿದ್ದುಬಿಟ್ಟಿದ್ದಾರೆ. ಎಲ್ಲಿ ಅವಕಾಶ ಸಿಗುತ್ತೋ ಇಲ್ವೋ ನಾ ಮುಂದು ತಾ ಮುಂದು ಅಂತ ಈ ಸಂದರ್ಭದಲ್ಲಿ ಆಗಿರುವಂಥ ಕಾಲು ತುಳಿತ ಇದು. ಈ ರೀತಿ ಕಾಲು ತುಳಿತ ಆಗಿರೋದ್ರಿಂದ ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಜೊತೆಗೆ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವರ ಸರ್ಕಾರದ ವಿರುದ್ಧ ಕೂಡ ಕಾಂಗ್ರೆಸ್ ನಾಯಕರು ಸೇರಿದಂತೆ ಅಲ್ಲಿನ ಸಾರ್ವಜನಿಕರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ನೀವು ಅಂತ. ಈ ರೀತಿ ಕಾಲು ತುಳಿತ ಹೇಗಾಯಿತು, ಎಲ್ಲ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ ಈ ಸಮಯದಲ್ಲಿ ಅಂತ ಗೊತ್ತು. ಹಾಗಿದ್ರೂ ಕೂಡ ಹೆಚ್ಚಿನ ಭದ್ರತೆ ಇರಬೇಕಿತ್ತು. ಅವರನ್ನ ನಿರ್ವಹಣೆ ಮಾಡೋದಕ್ಕೆ ಅಂತ ಪ್ರತ್ಯೇಕ ಈ ರೀತಿ ಕೌಂಟರ್ಗಳಿರ್ಬೋದು, ಅದೆಲ್ಲವನ್ನ ಕೂಡ ವ್ಯವಸ್ಥೆ ಮಾಡಬೇಕಿತ್ತಲ್ಲ ಅಂತ ಆಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ. दुखी है जब हमने सुबह सुना कि हमारे कुछ श्रद्धालु जो प्रयागराज में उपस्थित थे उनके साथ जो घटना घटी है, हम बहुत दुखी है। और हमारे साथ भी मैं समझता हूँ कई हजारों की संख्या में श्रद्धालु थे और हमारे जो बड़े बड़े महामंडलेश्वर है सभी अपने सिंहासनों पर विराजमान थे। हमारे आचार्य महामंडलेश्वर थे, हमारे हजारों की संख्या में नागा संत थे। जब हमने सुना तो इसीलिए हमने तुरंत जनहित को देखते हुए निर्णय लिया कि आज का दिन उचित नहीं है, आज हम अखाड़े स्नान नहीं करेंगे। देखिए, मैं तो यही जनता से अपील करना चाहूँगा कि आप आज के दिन को छोड़ करके आप बसंत पंचमी आने वाली है तो आप स्नान करें और जो श्रद्धालु जिस घाट पे है संगम में जाने का प्रयास ना करें। हमारी सबसे बड़ी जो ये दुर्घटना जो घटी है वो संगम पे जाने के लिए हुई है। इसलिए मैं देश विदेश के जितने श्रद्धालु हैं जो प्रयागराज में है, जहाँ भी आपको गंगा जी दिखाई देती है वहाँ स्नान करेंगे, आप पुण्य के भागी बनेंगे। नहीं, हमारा कोई रोष नहीं। देखिए, सरकार का कोई इसमें दोष नहीं है। जब इतना हजूम आता, इतनी भीड़ होगी, करोड़ों की संख्या में जनता है, इसको कंट्रोल करना कोई आसान नहीं है। हम सबको सरकार को सहयोग करना चाहिए, प्रशासन को सहयोग करना चाहिए कि आज हम प्रयागराज महाकुंभ में श्रद्धालुजनों की 20 आदमी गिर गया, उसके ऊपर उसका डायबिटीज है, डायबिटीज नील हो गया, हाई प्रेशर भी है। कितना 3 घंटे बाद में पुलिस आया, मेघालय से आया। हम रुका तो बाकी परिवार कहाँ गया? फोन रुके। कितने लोग तब गए थे? ओ उधर में तो बहु आदमी, बहु आदमी 100 का ऊपर ऐसे ही हो गया, हॉस्पिटल में चला गया। क्या हुआ वहाँ? क्या नहीं हुआ वहाँ? अभी गया। भगदड़ मची या क्या? 100 का ऊपर। क्या भैया क्या हुआ? भगदड़ मची आंटी वहाँ? भगदड़ मची? भागदौड़ में से प्रशासन कुछ भी नहीं किया। इतना टाइम से सीआरपी को बुलाया, पुलिस को बुलाया, कोई भी नहीं आया।